ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ಮತ್ತೊಂದು ಸಂಚಿಕೆಗೆ ಸ್ವಾಗತ. ನೀವು ಆತನು ನಮ್ಮ ಇರುಳಲ್ಲಿ ಕಾಲಿಟ್ಟನು ಎಂಬುವಂತಹ 1 ಮತ್ತು 2 ಭಾಗಗಳನ್ನು ನೋಡ್ತಾ ಇದ್ದರೆ, ನೀವು ನೋಡಿದ್ರೆ ಅದು ಉತ್ತಮವಾಗಿರ್ತದೆ. ಅದರ ಕಂಟಿನ್ಯೂಷನ್ ಆಗಿ ನಾನು ಮುಂದುವರಿತಿದ್ದೆ. ನಮ್ಮ ಕ್ರೈಸ್ತತ್ವದ ಕೇಂದ್ರ ಮೆಸೇಜ್, ಕೇಂದ್ರ ಸಂದೇಶ, ಸೆಂಟರ್ ಮೆಸೇಜ್, ಸೆಂಟರ್ ಪಾಯಿಂಟ್ ಆಫ್ ದ ಮೆಸೇಜ್ ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯೋದಕ್ಕೆ ಬಂದನು, ಪಾಪದಿಂದ ಬಿಡಿಸೋದಕ್ಕೆ ಬಂದನು, ರಕ್ಷಣೆ ಮಾಡೋದಕ್ಕೆ ಬಂದನು. ಅಲ್ಲಿವರೆಗೆ ಮಾತ್ರ ನಿಂತು ಹೋಗಿರೋದು ಬಹಳ ಬೇಸರವಾದಂಥ ವಿಷಯ. ಆದರೆ ಯೇಸು ಸ್ವಾಮಿ ನೋಡಿ, ಸಾಯೋದಕ್ಕಾಗಿಯೋ ಅಥವಾ ನಮ್ಮನ್ನು ಬರೀ ಪಾಪದಿಂದ ಬಿಡಿಸೋದಕ್ಕಾಗಿ ಮಾತ್ರ ಬರಲಿಲ್ಲ. ಬದಲಾಗಿ ಅದರ ನಂತರ ತಂದೆ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಆತನೊಂದಿಗೆ ಯಥಾಸ್ಥಾನ ಮಾಡುವುದಕ್ಕಾಗಿಯೂ, ಆತನು ನಮ್ಮಲ್ಲಿಯೂ ನಾವು ಆತನಲ್ಲಿಯೂ ನೆಲೆಯಾಗಿರಬೇಕು ಅನ್ನುವುದಕ್ಕಾಗಿಯೂ, ಮನುಷ್ಯನಿಗೆ ಉಂಟಾದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಪಾಪದ ನಿಮಿತ್ತ ಮನುಷ್ಯನಿಗೆ ಆದಂಥ ಆಘಾತ, ಮನುಷ್ಯನು ಕಳೆದುಕೊಂಡಂತಹ ವಿಷಯಗಳು ಏನು ಅಂತ ಹೇಳೋದಾದ್ರೆ, ದೇವರ ಕುರಿತಾದಂಥ ಅರಿವನ್ನು ಆತನು ಕಳ್ಕೊಂಡ. ದೇವರ ಕುರಿತಾದಂಥ ಅರಿವನ್ನು ಕಳ್ಕೊಂಡದ್ದರಿಂದ ತಾನು ಯಾರು ಅನ್ನುವಂತಹ ಅರಿವು ಸಹ ಆತನಿಗೆ ಇಲ್ಲದೆ ಹೋಯಿತು. ತನ್ನ ಗುರುತನ್ನು ಕಳ್ಕೊಂಡ, ತನ್ನ ಮೌಲ್ಯವನ್ನು ಕಳ್ಕೊಂಡ, ಇವೆಲ್ಲವುಗಳನ್ನು ಕಳ್ಕೊಂಡು ಆಳವಾದಂತಹ ಹಿರುಳಿನಲ್ಲಿ ಹೋದ. ಹಾಗಾಗಿ ಯೇಸು ಬಂದದ್ದು ಶಿಲುಬೆಯನ್ನು ಹೋರುವುದಕ್ಕಾಗಿ ಅಲ್ಲ, ಬದಲಾಗಿ ತಂದೆಯನ್ನು ಪ್ರಕಟಿಸುವುದಕ್ಕಾಗಿ, ತಂದೆಯ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ, ಆ ಪ್ರೀತಿಯ ಮುಖಾಂತರ ನೀವು ನಾನು ಯಾರು ಎಂಬುದನ್ನು ಅರಿತುಕೊಳ್ಳಲು ಆತನು ಈ ಲೋಕಕ್ಕೆ ಬಂದನು. ಆತನು ನಮ್ಮನ್ನು ಪಾಪದಿಂದ ರಕ್ಷಿಸಿದ ಅಂತ ಕೇಳಿದ್ರೆ ಹೌದು. ಅದಕ್ಕಾಗಿ ಶಿಲುಬೆ ಮರವನ್ನು ಏರಬೇಕಾಗಿತ್ತಂದರೆ ಹೌದು, ನಿಜ. ಆದರೆ ಅದು ಕೇಂದ್ರ ಬಿಂದುವಲ್ಲ. ಅದನ್ನು ದಾಟಿ ಆತನನ್ನು ಅರಿಯಬೇಕು. ಆತನನ್ನು ಅರಿಯೋದ್ರ ಮೂಲಕ ನಮ್ಮನ್ನು ನಾವು ಅರಿಯಬೇಕು. ಆಗ ಅರಿಯುವಾಗ ರಕ್ಷಣೆಯ ಪೂರ್ಣತೆ ಉಂಟಾಗ್ತದೆ. ಆ ರೀತಿ ಉಂಟಾಗುವುದಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದನು. ನೋಡಿ, ಮನುಷ್ಯ ದೇವರ ಕುರಿತಾದಂತಹ ಅರ್ಥೈಸುವಿಕೆ ಹೇಗೆ ಕಳೆದೋಗಿತ್ತು ಅಂದರೆ, ಏದೇನ್ ತೋಟದಲ್ಲಿ ನಾನು ಹೇಳಿದೆ, ಆತನ ಕತ್ತಲೆಯಲ್ಲಿ ಕಾಲಿಟ್ಟನು ಅನ್ನುವಂತಹ ಸಂದೇಶದಲ್ಲಿ ನಾನು ಹೇಳಿದೆ. ಪಾಪ ಮಾಡಿದಾಗ ಬದಲಾಗಿದ್ದು ದೇವರಲ್ಲ, ಬದಲಾಗಿದ್ದು ಮನುಷ್ಯ. ದೇವರ ಮುಂದೆ ಬರುವುದಕ್ಕೆ ಹೆದರ್ಕೊಳ್ತಿದ್ದಾನೆ. ಯಥಾ ಪ್ರಕಾರವಾಗಿ ಏದೇನ್ ತೋಟದಲ್ಲಿ ದೇವರೊಂದಿಗೆ ಒಂದು ಸಂಪರ್ಕದಲ್ಲಿ, ಒಂದು ಸಂಬಂಧದಲ್ಲಿದ್ದಂತಹ ಮನುಷ್ಯ ಆ ಹಣ್ಣನ್ನ ಪಾಲನ್ನು ತೆಗೆದುಕೊಟ್ಟ ಆ ದಿವಸದಿಂದ ದೇವರು ಏದೇನ್ ತೋಟದೊಳಗೆ ಬರುವಂಥ ಸಪ್ಪಳವನ್ನು ಕೇಳಿ ಓಡಿ ಹೋಗಿ ಹೆದರ್ಕೊಳ್ತಿದ್ದಾನೆ. ಅಪ್ಪನನ್ನು ನೋಡಿ ಓಡಿ ಹೋಗಿ ಅಪ್ಕೊಳ್ಬೇಕಾಗಿತ್ತು. ಆದರೆ ಅಪ್ಪನನ್ನು ನೋಡಿ ಭಯದಿಂದ ಓಡಿ ಹೋಗಿ ಹಾಡಿಗೆಕೊಳ್ತಿದ್ದಾನೆ. ಇದು ದೇವರಿಗೆ ಬಹಳ ನೋವಾಯಿತು. ನೋಡಿ, ನನಗೊಂದು ಮಗ ಇದ್ದಾನೆ. ನಾನು ಸಡನ್ನಾಗಿ ಎಲ್ಲೋ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬರ್ತೀನಿ ಅಂದ್ಕೊಳ್ಳಿ, ಬಾಗಿಲು ತೆಗೆದ ತಕ್ಷಣ ಓಡಿ ಬರ್ತಾನೆ. ಅವ್ನು ಬರದೇ ಇದ್ದರೆ ಏನೋ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡಿ, ಅವನ್ನ ಸಮಾಧಾನ ಮಾಡಿ, ಏನಾಯಿತು, ಏನು ಬೇಕು, ಚಾಕ್ಲೇಟ್ ತರ್ತೀನಂದೆ, ತಂದಿದೆಯಾ ಅಂತ ಕೇಳಿದ್ರೆ ಚಾಕ್ಲೇಟನ್ನು ಕೊಟ್ಟು ಸಮಾಧಾನ ಮಾಡಿ, ಅದನ್ನು ಮುದ್ದು ಮಾಡಿ ಅದನ್ನು ಅಪ್ತೇವೆ. ಯಾಕೆ? ಅದು ಪ್ರೀತಿಯಲ್ಲಿ ನಾವು ಐಕ್ಯತೆಯನ್ನು ನಾವು ಹುಡುಕ್ತೇವೆ. ಯಾಕೆಂದರೆ ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಅದೇ ರೀತಿಯಲ್ಲೇ ಆದಾಮ ಹೋಗಿ ಅಡಗಿಕೊಂಡಾಗ ದೇವರು ಆತನನ್ನು ಯಥಾಸ್ಥಾನಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆದಾಮ ಬಿದ್ದಂತೂ ಬಹಳ ಆಳವಾದಂಥ ಇರುಳು. ಹಾಗಾಗಿ ಆ ಇರುಳಿನೊಳಗೆ ಆತನ ಬೆಳಕನ್ನು ಆತನು ಪ್ರಕಾಶಿಸಬೇಕಾಯಿತು. ಹಾಗಾಗಿ ಯೇಸು ಈ ಲೋಕಕ್ಕೆ ಬಂದರು. ಈ ಲೋಕಕ್ಕೆ ಬಂದಾಗ ಕತ್ತಲಲ್ಲಿದ್ದಂಥ ಜನರು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರಿಗಿದ್ದಂತಹ ಒಂದು ನಿರೂಪಣೆ, ದೇವರ ಕುರಿತಾದಂಥ ನಿರೂಪಣೆ, ದೇವರ ಕುರಿತಾದಂತಹ ಅರ್ಥೈಸುವಿಕೆ, ಅವರಿಗೆ ಅವರ ಕುರಿತಾದಂತಹ ಅರ್ಥೈಸುವಿಕೆ, ಅವರ ಕುರಿತಾದಂಥ ಗುರುತು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯೇಸು ಸ್ವಾಮಿ ಲೋಕದಲ್ಲಿ ನಡಿಬೇಕಾದ್ರೆ ಪಾಪಿಗಳ ಸ್ನೇಹಿತ ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟನು. ಯಾವಾಗ ನೋಡು ಪಾಪಿಗಳ ಜೊತೆ ಇರ್ತಾನೆ. ಏನಿದು ಎಂಬುದಾಗಿ ಶಾಸ್ತ್ರಿಗಳ ಫರಿಸಾಯರು ಆತನ ಕುರಿತಾಗಿ ಮಾತನಾಡಿದ್ರು. ಅವರ ಪ್ರಕಾರ ದೇವರು ಪಾಪವನ್ನು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ, ಪಾಪಿಗಳನ್ನು ದ್ವೇಷಿಸ್ತಾನೆ, ಪಾಪವನ್ನು ಕಂಡ್ರೆ ಆಗೋದಿಲ್ಲ.
ಅನ್ನುವಂಥ ಒಂದು ಅರ್ಥೈಸುವಿಕೆಯಲ್ಲಿದ್ದಂಥ ಮಾನವನ ಮಧ್ಯದಲ್ಲಿ ಯೇಸು ಪಾಪಿಗಳ ಜೊತೆಯಲ್ಲಿ ಕೂತು ಊಟ ಮಾಡ್ತಾರೆ, ಪಾಪಿಗಳ ಜೊತೆ ಸಂಭಾಷಣೆ ಮಾಡ್ತಾರೆ, ಪಾಪಿಗಳ ಸ್ನೇಹಿತ ಎಂಬುದಾಗಿ ಕರೆಸ್ಕೊಳ್ತಾರೆ. ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮನಸ್ಸಿನೊಳಗಿರುವಂಥ ದೇವರು, ನಾನು ಕಾಣುವಂಥ ದೇವರು ಈ ರೀತಿಯಾಗಿ ಇಲ್ವಲ್ಲ, ಹಾಗಾಗಿ ಇವರನ್ನ ದೇವರಾಗಿ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ದೇವರ ಮಗನಾಗಿಯೂ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಮನುಕುಲ ಕೂಗ್ತಾ ಇದೆ. ಆ ಒಂದು ಸಂದರ್ಭದಲ್ಲೇ ತಪ್ಪಿ ಹೋದ ಮಗನ ಸಾಮ್ಯವನ್ನ ದೇವರು ಹೇಳ್ತಾರೆ. ಒಂದು ಒಂದು ಸುಂಕ ವಸೂಲಿ ಮಾಡುವಂತಹ ಮತ್ತಾಯನ ರಕ್ಷಣೆ ಹೊಂದಿದಾಗ ಅವನ ಮನೆಯಲ್ಲಿ ಒಂದು ಊಟಕ್ಕೆ ಅರೇಂಜ್ ಮಾಡಬೇಕಾದ್ರೆ ಆತನ ಊಟಕ್ಕೆ ಹೋಗಿರ್ತಾನೆ. ಅಲ್ಲಿ ಶಾಸ್ತ್ರಿಗಳು ಫರಿಸಾಯರು ಅದನ್ನು ನೋಡ್ತಾರೆ. ಇವನು ಸುಂಕದವರ ಜೊತೆ ಕೂತು ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಣಗುಟ್ಟಬೇಕಾದ್ರೆ ಅವರಿಗೆ ಪ್ರತ್ಯುತ್ತರವಾಗಿ ತಪ್ಪಿ ಹೋದ ಮಗನ ಸಾಮ್ಯವನ್ನ ಯೇಸು ಸ್ವಾಮಿಯಲ್ಲಿ ಮಾತಾಡ್ತಾರೆ. ನಾನು ಹೇಳಿದ್ನಲ್ಲ, ದೇವರ ಸ್ವರೂಪವನ್ನ ನಾವು ಅರ್ಥಕೊಂಡಾಗ ನಮ್ಮ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ದೇವರ ಹೋಲಿಕೆಗೆ ನಾವು ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಆದರೆ ಪಾಪದ ನಿಮಿತ್ತ ಆ ಹೋಲಿಕೆಯಲ್ಲಿ ಎಲ್ಲೋ ಒಂದು ಎಡವಟ್ಟು ಸಂಭವಿಸಿದೆ, ಎಲ್ಲೋ ಒಂದು ಕಡೆ ಮುರಿಯಲ್ಪಟ್ಟಿದ್ದೇವೆ. ಆ ಮುರಿಯುವಂತಹ ಸ್ಥಳಗಳನ್ನು ನಾವು ಗುರುತು ಹಿಡಿದು ಪವಿತ್ರಾತ್ಮನ ಸಹಾಯದಿಂದ ಸೌಖ್ಯ ಹೊಂದುವಾಗ ದೇವರ ಹೋಲಿಕೆಗೆ ಸರಿಯಾಗಿ ನಾವು ರೂಪಾಂತರಗೊಳ್ತೇವೆ, ದೇವರ ಹಾಗೆ ನಾವು ವರ್ತಿಸ್ತೇವೆ. ಸೊ ಹಾಗಾಗಿ ಬರುವಂತಹ ದಿವಸಗಳಲ್ಲಿ ದೇವರ ಕುರಿತಾದಂತಹ ಅರ್ಥೈಸುವಿಕೆ ಬಗ್ಗೆ ನಾನು ಮಾತನಾಡ್ತೇನೆ. ಅದು ಬಹಳ ಮುಖ್ಯ. ಯಾಕೆಂದರೆ ನಮಗಿರುವಂತಹ ಅರ್ಥೈಸುವಿಕೆ ಬೇರೆ, ಆದರೆ ಸತ್ಯವೇದದಲ್ಲಿ ಆದಿ ಅಪೋಸ್ತಲರು ಪ್ರಸಂಗಿಸಿದಂತಹ ವಿಧ, ದೇವರನ್ನು ತೋರಿಸಿದಂತಹ ವಿಧ ಬೇರೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಉಂಟಾದಂಥ ಗಾಯಗಳು, ನಮ್ಮ ಜೀವಿತದಲ್ಲಿ ಉಂಟಾದಂಥ ಏರುಪೇರುಗಳು ಸೌಖ್ಯವಾಗಿ ನಾವು ರೂಪಾಂತರಗೊಳ್ಳಲಿಕ್ಕೆ ಪವಿತ್ರಾತ್ಮನ ನಮ್ಮನ್ನು ಸಹಾಯ ಮಾಡ್ತಾನೆ. ಏನೇ ಇರಲಿ, ಆ ಒಂದು ಸಮಯದಲ್ಲಿ ತಪ್ಪಿ ಹೋದಂಥ ಮಗನ ಸಾಮ್ಯವನ್ನು ಹೇಳಬೇಕಾದ್ರೆ ನಾವು ಸುವಾರ್ತೆಯಲ್ಲಿ ಎಲ್ಲ ಕಡೆ ಉಪಯೋಗಿಸ್ತೇವೆ. ನೋಡಿ, ಸಣ್ಣ ಮಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಆದರೆ ಆತನು ತಿರುಗಿ ಬರಬೇಕಾದ್ರೆ ಎಷ್ಟೊಂದು ಸಂತೋಷ, ಆ ರೀತಿಯಲ್ಲಿ ಮುಗಿಸ್ತೇವೆ. ಆದರೆ ಆ ಕಾಂಟೆಕ್ಸ್ಟಲ್ಲಿ ಯೇಸು ಸ್ವಾಮಿ ಆ ಸಾಮ್ಯವನ್ನು ಹೇಳಿದ್ದು ಅಲ್ಲಿದ್ದಂಥ ಫರಿಸಾಯರ ಶಾಸ್ತ್ರಿಗಳಿಗೆ. ಅದರಲ್ಲಿ ಅಪ್ಪನ ಪ್ರೀತಿಯೇ ಬಹಳ ಮುಖ್ಯವಾದಂಥ ವಿಷಯ. ನಾವು ಏನು ಪ್ರಾಧಾನ್ಯತೆ ಮಾಡಿಬಿಟ್ವಿ ಅಂದರೆ, ತಪ್ಪಿ ಹೋದ ಮಗ ಯಾವ ರೀತಿ ಆಗ್ತಾನೆ, ತಿರುಗಿ ಬಂದು ಅಂತ ಹೇಳಿ ಸ್ವಾರ್ಥಿ ಸಾರೋಕ್ಕೆ ಶುರು ಮಾಡಿಬಿಟ್ವಿ. ಆದರೆ ಯೇಸು ಸ್ವಾಮಿ ಅಲ್ಲಿ ಸ್ಟ್ರೆಸ್ ಮಾಡಿದಂಥ ವಿಷಯ, ಅಲ್ಲಿ ಒತ್ತಿ ಹೇಳಿದಂಥ ವಿಷಯ ತಂದೆಯ ಪ್ರೀತಿಯ ಬಗ್ಗೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ತಂದೆಯನ್ನು ಪ್ರಕಟಿಸುವುದಕ್ಕಾಗಿ, ತಂದೆಯ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ. ಹಾಗಾಗಿ ಮನುಷ್ಯ ಅನ್ಕೊಂಡಿದ್ದ ದೇವರು ಪಾಪಿಗಳ ಜೊತೆ, ಪಾಪಿಗಳನ್ನು ನೋಡುವುದಿಲ್ಲ, ಪಾಪಿಗಳ ಕಂಡ್ರೆ ಆಗೋದಿಲ್ಲ, ಪಾಪ ಅನ್ನುವಂದ್ರೆ ದೇವರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಆತನ ಅರ್ಥೈಸುವಿಕೆ ಇತ್ತು. ನಾನು ಹೇಗೆ ಮಾತಾಡಬೇಕಾದ್ರೆ ನೀವು ತಪ್ಪಾಗಿ ತಿಳ್ಕೊಬೇಡಿ. ಪಾಪ ಅಂದರೆ ದೇವರಿಗೆ ಇಷ್ಟ, ನಾನು ಪಾಪ ಮಾಡ್ಬೋದಾ ಅಂತೆಲ್ಲ ನೀವು ಯೋಚನೆ ಮಾಡಬೇಡಿ. ಪಾಪ ದೇವರಿಗೆ ಇಷ್ಟ ಇಲ್ಲ ನಿಜ, ಆದರೆ ಪಾಪದಲ್ಲಿರುವಂಥ ಮನುಷ್ಯನನ್ನು ನೋಡಿ ಆತನ ತಿರಸ್ಕಾರ ಮಾಡಿ, ಆತನ ದೂರದಲ್ಲಿಟ್ಟು, ಆತನ ಶಪಿಸಿ, ಆತನ ಶಿಕ್ಷಿಸಿ ಆ ರೀತಿಯಾಗಿ ಮಾಡುವಂಥ ದೇವರಲ್ಲ. ಬದಲಾಗಿ ಆತನ ಸ್ಥಾನದಲ್ಲಿ ಇಳಿದು ಆ ಪಾಪದಿಂದ ಆತನ ಎತ್ತಿ ಆತನ ನೀತಿವಂತನಾಗಿ ಮಾಡಿ, ಆತನ ತನ್ನೊಂದಿಗೆ ತನ್ನ ಪ್ರೀತಿಯ ಮೂಲಕ ಆತನ ರೂಪಾಂತರಗೊಳಿಸುವಂಥ ದೇವರಾಗಿದ್ದಾನೆ. ಅದನ್ನೇ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ಇರಬೇಕಾದ್ರೆ ಆತನ ತೋರಿಸಿದ. ಪಾಪಿಗಳು ಅಂತ ಹೇಳಬೇಕಾದ್ರೆ, ಸುಂಕದವರು ಪಾಪಿಗಳು ಅಂದರೆ ಆ ಒಂದು ಸಮಾಜದಲ್ಲಿ ತಿರಸ್ಕಾರ ಹೊಂದಿದಂಥ ವ್ಯಕ್ತಿಗಳು. ದೇ ರಿಜೆಕ್ಟೆಡ್ ಬೈ ದ ಪೀಪಲ್, ದೇ ರಿಜೆಕ್ಟೆಡ್ ಬೈ ದ ರಿಲಿಜಿಯಸ್ ಅಥಾರಿಟಿ, ದೇ ರಿಜೆಕ್ಟೆಡ್ ಬೈ ದ ಫ್ಯಾಮಿಲಿ ಪೀಪಲ್. ದೇ ವೆಂಟ್ ಥ್ರೂ ಸೋ ಮಚ್ ಆಫ್ ಪೇನ್. ಬಹಳವಾದಂಥ ನೋವು, ಗಾಯದಲ್ಲಿ ಹೋದಂಥವರು, ಯಾರಿಗೂ ಬೇಡವಾದಂಥವರು. ಆದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥ ತಂದೆ, ನೀವು ನನಗೆ ಬೇಕಾದರು ಅಂತ ಹೇಳಿ ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸ್ತಾರೆ. ನೀವು ಸುವಾರ್ತೆ ಪೂರ್ತಿ ಓದುವುದರ ಅರ್ಥ ಆಗ್ತದೆ. ರಕ್ತಸ್ರಾವವುಳ್ಳಂಥ ಸ್ತ್ರೀ, ಆಕೆ ನಡೆದು ಹೋಗಬೇಕಾದ್ರೆ ನಾನು ಅಶುದ್ಧಳು ಎಂಬುದಾಗಿ ಕೂಗಿಕೊಳ್ಬೇಕಾಗಿತ್ತು. ಅದನ್ನು ಕೇಳಿದ ತಕ್ಷಣವೇ ಜನರೆಲ್ಲ ಆಕೆಯಿಂದ ದೂರ ಸರಿತಾ ಇದ್ರು. ಮಕ್ಕಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಗಂಡನ ಸಮೀಪಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ನನಗೆ ಮದುವೆ ಆದ ನಂತರ ಈ ಮಾಸಿಕ ಸಮಯಗಳಲ್ಲಿ, ವುಮೆನ್ಸ್ ಪೀರಿಯಡ್ಸ್ ಅಟೆಂಡ್ ಮಾಡುವಂಥ ಸಮಯದಲ್ಲಿ ಅವರ ಎಮೋಷ್ನಲ್ ಆಗುವಂಥ ಏರುಪೇರುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ನನಗೆ ಬಹಳ ಸಾಧ್ಯವಾಯಿತು. ಅವಕಾಶಗಳು ನನಗೆ ಬಹಳ ಸಿಕ್ತು. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಯಿತು. ಅದಕ್ಕೆ ಮುಂಚೆ ನನಗೆ ಇದರ ಅರ್ಥೈಸುವಿಕೆ ಇಲ್ಲ. ಒಂದು ಮನುಷ್ಯ ತಾನು ಅನಾರೋಗ್ಯದಲ್ಲಿ ಹಾದು ಹೋಗಬೇಕಾದ್ರೆ ಆತನಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ತನ್ನನ್ನು ಪ್ರೀತಿಸುವ ಜನರ ಬಳಿಯಿಂದ ಸಿಗುವಂತಹ ಸಾಂತ್ವನ, ಆರೈಕೆ, ಪ್ರೀತಿಯುಳ್ಳಂಥ ಮಾತುಗಳು, ಅಪ್ಪುವಿಕೆ ಅಲ್ವಾ?
ಆದರೆ ಇದೆಲ್ಲವುಗಳಿಗಿಂತ ವಿರುದ್ಧವಾಗಿ ನೀನು ಅಶುದ್ಧಳು ಎಂಬುವಂಥ ತಿರಸ್ಕಾರ, ಆಕೆಯನ್ನು ದೂರ ನಿಲ್ಲಿಸಿದ್ದಾರೆ, ಆಕೆ ಬೇಡ ಎಂಬುದಾಗಿ ತಳ್ಳಿಟ್ಟಿದ್ದಾರೆ. 12 ವರ್ಷಗಳಿಂದ ಈ ಕಷ್ಟವನ್ನು ಅನುಭವಿಸ್ತಿದ್ದಾಳೆ. ತನಗಿರುವುದಂತ ಎಲ್ಲವುಗಳನ್ನು ಮಾರಿದ್ದಾಳೆ. ಎಲ್ಲವುಗಳನ್ನು ಮಾರಿ ವೈದ್ಯರಿಗೆ ಖರ್ಚು ಮಾಡಿ ಸಾಕಾಗೋಗಿದೆ. ಆಕೆ ಅಂದ್ಕೊಳ್ತಾಳೆ, ಈ ಯೇಸುವಿನ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು, ನಾನು ಸೌಖ್ಯ ಹೊಂದ್ತಾನೆ ಎಂಬುದಾಗಿ ಹೇಳಿ ಆ ಗುಂಪಿನೊಳಗೆ ಹೋಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿ ಆಕೆ ಸೌಖ್ಯ ಹೊಂದ್ತಾಳೆ. ಆ ಸೌಖ್ಯದ ಕುರಿತಾದಂಥ ಟಾಪಿಕ್ ಅಲ್ಲ ಇವಾಗ. ಅಪ್ಪನ ಕುರಿತಾದಂತಹ ಪ್ರೀತಿ ಯಾವ ರೀತಿಯಾಗಿ ಯೇಸು ವ್ಯಕ್ತಪಡಿಸ್ತಾನೆ ಎಂಬುದರ ಕುರಿತಾಗಿ ಮಾತನಾಡ್ತಿದ್ದಾರೆ. ಹಾಗಾಗಿ ಅದನ್ನು ಶಾರ್ಟಾಗಿ ಹೇಳ್ತಿದ್ದೇನೆ. ಆಕೆ ಮುಟ್ಟಿ ಸೌಖ್ಯ ಹೊಂದಿದ ತಕ್ಷಣ ಯೇಸು ಸ್ವಾಮಿ ಆ ಗುಂಪಿನೊಳಗೆ ಕೇಳ್ತಾರೆ, ಯಾರು ನನ್ನನ್ನು ಮುಟ್ಟಿದ್ದು, ನನ್ನಿಂದ ಶಕ್ತಿ ಹೊರಡಿತು ಎಂಬುದಾಗಿ. ಯೇಸು ಸ್ವಾಮಿ ಹಾಗೆ ಸುಮ್ಮನೆ ಹೋಗ್ಬೋದಾಗಿತ್ತು, ಆ ಸ್ತ್ರೀಯು ಹಾಗೆ ಹೋಗ್ಬೋದಾಗಿತ್ತು. ಆದರೆ ಆ ಗುಂಪಿನಲ್ಲಿ ಆ ಸ್ತ್ರೀ ಕಳೆದುಕೊಂಡಂತಹ ಗುರುತನ್ನ ಆಕೆಗೆ ತಿರುಗಿ ಕೊಡ್ತಾರೆ. ಆಕೆಯನ್ನು ನಿಲ್ಲಿಸಿ, ಮಗಳೇ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿತು ಎಂಬುದಾಗಿ ಆಕೆ ನೋಡಿ ಮಗಳೇ ಎಂಬುದಾಗಿ ಕರೀತಾರೆ. ಎಂಥ ಅದ್ಭುತವಾದಂಥ ಪ್ರೀತಿ! ಯಾವ ಸಮಾಜದಲ್ಲಿ ತಿರಸ್ಕಾರ ಹೊಂದಿದಳು, ಯಾವ ಸಮಾಜದಲ್ಲಿ ಅಶುದ್ಧಳು ಎಂಬುದಾಗಿ ಕರೆಯಲ್ಪಟ್ಟಳು, ಯಾವ ಸಮಾಜ ಈಕೆಯನ್ನ ತಳ್ಳಿ ಹಾಕಿತ್ತೋ ಆ ಸಮಾಜದ ಮಧ್ಯೆ ಈಕೆ ನನ್ನ ಮಗಳು, ಈಕೆಯನ್ನು ಶುದ್ಧ ಮಾಡಿದ್ದೇನೆ, ಇದು ದೇವರಿಂದ ಬಂದಂಥ ಶಾಪವಲ್ಲ ಎಂಬುದಾಗಿ ಹೇಳಿ ಆ ಸ್ತ್ರೀಗೆ ಅಂಗೀಕಾರವನ್ನ, ಗುರುತನ್ನ, ಅಪ್ಪುವಿಕೆಯನ್ನ ದೇವರು ಕೊಟ್ಟದ್ದು ಮಾತ್ರವಲ್ಲದೆ ಇಡೀ ಸಮುದಾಯ ಆಕೆಯನ್ನ ಸ್ವೀಕರಿಸಿಕೊಳ್ಳುವ ಹಾಗೆ ಆತನು ಮಾಡಿದನು. ಅದೇ ಸುವಾರ್ತೆ. ಕುಷ್ಠರೋಗಿಗಳು ಊರಿಂದ ಹೊರಗೆ ಇರಬೇಕಾಗಿತ್ತು. ಯಾರಾದ್ರೂ ಹಾದು ಹೋಗ್ಬೇಕಾದ್ರೆ ನಾನು ಅಶುದ್ಧನು ಎಂಬುದಾಗಿ ಕಿರಿಚಿಕೊಳ್ಬೇಕು. ಕುಟುಂಬದವರ ಸಾಂತ್ವನದ ಮಾತಿಲ್ಲ. ಅದೊಂದು ಸ್ಪ್ರೆಡ್ ಡಿಸೀಸ್ ಆಗಿತ್ತು, ಅದೊಂದು ರೀಸನ್ ಆಗಿರ್ಬೋದು. ಆದರೆ ಅದನ್ನ ಧಾರ್ಮಿಕವಾದಂಥ ರೀತಿಯಲ್ಲಿ ಬಹಳವಾಗಿ ಕಾಣ್ತಾ ಇದ್ರು. ಓ, ಶಾಪಗ್ರಸ್ತನು, ಯಾರೋ ಪಾಪ ಮಾಡಿದ್ದಾರೆ, ಇವನು ಪಾಪ ಮಾಡಿದ್ದಾನೆ, ಹಾಗಾಗಿ ಈತನು ಊರ ಒಳಗೆ ಬರುವುದಕ್ಕೋ ಬೇರೆ ಯಾವುದಕ್ಕೋ ಈತನಿಗೆ ಅವಕಾಶವಿಲ್ಲ. ಯಾಕೆ ಈತನಿಗೆ? ಯಾಕೆಂದ್ರೆ ದೇವರಿಂದ ಶಾಪ ಹೊಂದಿದವನು ಇವನೋ ಅಥವಾ ಇವರ ಕುಟುಂಬದವರ ಪಾಪ ಮಾಡಿದ್ದಾರೆ ಅನ್ನುವಂತಹ ಒಂದು ಸಮಾಜದಲ್ಲಿ ಯೇಸು ಬಂದು ಅವರನ್ನು ಮುಟ್ಟಿ ಸ್ವಸ್ಥ ಮಾಡ್ತಾನೆ. ಅವರ ಪಕ್ಕದಲ್ಲೇ ಹೋಗುವುದಕ್ಕೆ ಹೆದರಿದಂತಹ ಸಮಾಜದ ಮಧ್ಯದಲ್ಲಿ, ಅವರನ್ನು ಪಕ್ಕದಲ್ಲಿ ಸೇರಿಸಿಕೊಳ್ಳದೆ ಅವರನ್ನ ತಿರಸ್ಕಾರ ಮಾಡಿದಂತಹ ಸಮಾಜದಲ್ಲಿ ಯೇಸು ಅವರ ಮಧ್ಯೆ ನಿಂತು ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸಿ ಅವರಿಗೆ ಹೇಳ್ತಾನೆ, ಹೋಗಿ ಯಾಜಕನಿಗೆ ನಿನ್ನ ಮೈಯನ್ನು ತೋರಿಸು. ಏನು ಹೇಳ್ತಿದ್ದಾನೆ? ಹೋಗಿ ತೋರಿಸು, ದೇವರು ನನ್ನ ಸೌಖ್ಯ ಮಾಡಿದ್ದಾನೆ. ನಾನು ತಿರಸ್ಕಾರ ಹೊಂದಿದವನಲ್ಲ, ನಾನು ಬೇಡವಾದವನಲ್ಲ, ನಾನು ತ್ಯಜಿಸಲ್ಪಟ್ಟವನಲ್ಲ, ನಾನು ಶಾಪಗ್ರಸ್ತನಲ್ಲ. ದೇವರು ನನ್ನ ಕ್ಷಮಿಸಿದ್ದಾನೆ, ನನ್ನನ್ನು ಅಪ್ಪಿದ್ದಾನೆ, ನಾನು ಶುದ್ಧ ಹೊಂದಿದ್ದೇನೆ, ನಾನು ಪೂರ್ಣವಾಗಿದ್ದೇನೆ ಎಂಬುದನ್ನು ಯಾಜಕನಿಗೆ ತೋರಿಸುವುದಾಗಿ ಯೇಸು ಸ್ವಾಮಿ. ಹಾಗೆ ನೀವು ನೋಡಿ, ಹುಟ್ಟು ಕುರುಡ, ಯೋಹನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೆಸರನ್ನ ಮಾಡಿ ಆತನ ಕಣ್ಣನ್ನು ತೆರೀತಾರೆ. ಈ ಸುದ್ದಿ ಹರಡಿದ ತಕ್ಷಣ ಶಾಸ್ತ್ರಿಗಳು ಪರಿಸರ ಆತನ ಕರೆದು ಕೇಳ್ತಾರೆ, ಯಾರಪ್ಪ, ಏನಪ್ಪ ಅಂತ. ಯಾಕೆ? ಅವನು ಹುಟ್ಟು ಕುರುಡ. ಅಲ್ಲಿ ಶಿಷ್ಯರು ಕೇಳ್ತಾರೆ, ಇದು ಯಾರ ನಿಮಿತ್ತ? ಇವನ ನಿಮಿತ್ತವೋ ಅಥವಾ ಇವರ ತಂದೆ ತಾಯಿಗಳ ನಿಮಿತ್ತವೋ ಅಂತ ಹೇಳಿದಾಗ ಆ ನರೇಶನ್ನ ಬದಲಾಯಿಸ್ತಾರೆ. ಕೆಲವರು ಇದನ್ನು ಪ್ರಸಂಗ ಮಾಡಕ್ ಶುರು ಮಾಡ್ಬಿಟ್ರು. ನೋಡಿ, ನೀನು ಕಾಯಿಲೆ ಇರೋದು ದೇವ್ರ ಮಹಿಮೆ ಬರೋದಕ್ಕೋಸ್ಕರ ಇಲ್ಲ, ನೀನು ಹಾದು ಹೋಗುವಂತ ಪರಿಸ್ಥಿತಿಯನ್ನ ದೇವರು ಬಳಸಿಕೊಂಡು ತನ್ನ ಮಹಿಮೆಯನ್ನು ಪ್ರಕಟಪಡಿಸುವಂತ ದೇವರಾಗಿದ್ದಾನೆ. ಹಾಗಾಗಿ ಅದನ್ನ ದೇವರೇ ಕೊಟ್ಟ ಅಂತ ನಾವು ಮಾತನಾಡಬಾರ್ದು. ಅದನ್ನೇ ನಾನು ಆತನ ಕತ್ತಲಲ್ಲಿ ಕಾಲಿಟ್ಟನು ಎಂಬುವಂಥ ಸಂದೇಶದಲ್ಲಿ ನಾನು ಫಸ್ಟ್ ಮಾತನಾಡಿದೆ. ಕೆಡುಕನ್ನ ಒಳಿತನ್ನಾಗಿ ಬದಲಾಯಿಸುವ ದೇವರು ನಮಗಿರುವುದರಿಂದ ಅನೇಕ ಸಾರಿ ಕೆಡುಕನ್ನು ಸಹ ದೇವರೇ ಕೊಟ್ಟನೋ ಅನ್ನೋ ಹಾಗೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಆದರೆ ಕೆಡುಕನ ದೇವರು ಕೊಡೋದಿಲ್ಲ, ಆ ಕೆಡುಕಿನಲ್ಲಿ ಒಳಿತನ್ನ ಉಂಟು ಮಾಡುವಂಥ ದೇವರಾಗಿದ್ದಾರೆ. ಅವ್ರು ಕೇಳ್ತಾರೆ, ನೀನು ಜನ್ಮದಿಂದ ಹುಟ್ಟಿದ ಕುರುಡನಲ್ಲಪ್ಪ. ಶಾಸ್ತ್ರಿಗಳ ಈ ಪರಿಸರಿಗೆ ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಎರಡನೇದು, ಸಪ್ಪತ್ ದಿನದಲ್ಲಿ ಆತನು ಕೆಸರನ್ನು ಮಾಡಿ ಕಣ್ಣಲ್ಲಿ ಹಚ್ಚಿ, ಓ, ಬಹಳ ದೊಡ್ಡವಾದಂಥ ಪಾಪ. ಈ ರೀತಿಯಾಗಿ ನೋಡ್ತಾ ಇರ್ಬೇಕಾದ್ರೆ ದೇವರು ಆ ಕುರುಡನ ಪರಿಸ್ಥಿತಿಯನ್ನು ಬದಲಾಯಿಸಿ ಆ ಸಮಾಜದೊಳಗೆ ಅಂಗೀಕಾರ ಮಾಡುವಂಥ, ಆ ಸಮಾಜದಲ್ಲಿ ಆತನಿಗೆ ಅಂಗೀಕಾರವನ್ನ, ಗುರುತನ್ನ ಆತನು ಕೊಡ್ತಾನೆ.
ಇಡೀ ಸುವಾರ್ತೆಯನ್ನು ನೋಡಬೇಕಾದ್ರೆ ಬಹಳ ಮುಖ್ಯವಾಗಿ ಯೇಸು ಸ್ವಾಮಿ ಮಾಡಿದ್ದು ತಂದೆಯ ಪ್ರೀತಿಯನ್ನು ಪ್ರಕಟಿಸಿದನು ಮತ್ತು ಗುರುತು ಕಳೆದುಕೊಂಡಿದ್ದ ಮನುಷ್ಯನಿಗೆ ಆತನು ಗುರುತನ್ನು ಕೊಟ್ಟನು. ತನ್ನ ಶಿಷ್ಯರನ್ನು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಪರಿಸ್ಥಿತಿ, ಮೀನು ಹಿಡಿಯುವಂಥ ಬೆಸ್ತ, ಸುಂಕದವನು, ಅನೇಕ ವಿಧವಾದಂತಹ ಕೆಲಸದಲ್ಲಿರುವಂಥವರು, ಅವರನ್ನು ಕರೆದು ಅವರಿಗೊಂದು ಗುರುತನ್ನು ಕೊಟ್ಟು ತನ್ನ ಅಪೋಸ್ತಲರನ್ನಾಗಿ ಆತನನ್ನು ಬದಲಾಯಿಸಿದರು. ಈ ಯೇಸು ಲೋಕಕ್ಕೆ ಬಂದದ್ದು ತಂದೆಯನ್ನು ಪ್ರಕಟಿಸುವುದಕ್ಕಾಗಿ, ತಂದೆಯ ಪ್ರೀತಿಯನ್ನ ತೋರಿಸುವುದಕ್ಕಾಗಿ, ಆ ಪ್ರೀತಿಯನ್ನು ಅರಿಯುವುದರ ಮೂಲಕ ನಮ್ಮ ಗುರುತು ಬದಲಾಗ್ತದೆ ಅನ್ನುವುದನ್ನು ಆತನು ತೋರಿಸಿಕೊಡು. 1 ಯೋಹಾನ 4:9 TPT ಟ್ರಾನ್ಸ್ಲೇಷನ್ ಓದ್ತೇನೆ, ನಾನು ಕನ್ನಡ ಟ್ರಾನ್ಸ್ಲೇಷನ್ ಹಾಕ್ತೇನೆ. ದ ಲೈಟ್ ಆಫ್ ಗಾಡ್ಸ್ ಲವ್ ಶೈನ್ಡ್ ವಿತಿನ್ ಅಸ್ ವೆನ್ ಹಿ ಸೆಂಟ್ ಹಿಸ್ ಮ್ಯಾಚ್ಲೆಸ್ ಸನ್ ಇನ್ ಟು ದ ವರ್ಲ್ಡ್ ಸೊ ದಟ್ ವಿ ಮೈಟ್ ಲಿವ್ ಥ್ರೂ ಹಿಮ್. ಏನಂತ ಹೇಳ್ತಿದ್ದಾನೆ ಅಂದರೆ, ಆತನ ಮಗನು, ತಂದೆ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿ ಆತನ ಬೆಳಕು ನಮ್ಮೊಳಗೆ ಪ್ರಕಾಶಿಸಿತು. ಇದನ್ನು ನಾವು ಕಣ್ಣಾರೆ ಕಂಡೆವು. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನಾದಂಥ ಯೋಹಾನ ಬರೀತಾನೆ, ದೇವರ ಬೆಳಕು ಕ್ರಿಸ್ತನ ಮುಖಾಂತರ ನಮ್ಮೊಳಗೆ ಪ್ರಕಾಶಿಸಿತು. ಆತನ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿ ಈ ಕತ್ತಲೆಯನ್ನು ಹೋಗಲಾಡಿಸಿ ಆತನ ಪ್ರೀತಿಯ ಬೆಳಕನ್ನು ನಮಗೆ ಕೊಟ್ಟನು ಎಂಬುದಾಗಿ. This love he loved us long before we loved him. It was his love, not ours. He proved it by sending his son to be the pleasing sacrificial offering to take away our sins. ಆತನ ಕಂಟಿನ್ಯೂಸ್ ಆಗಿ ಬರೀತಾನೆ, ಇದು ನಾವು ಪ್ರೀತಿಸಿದ್ದಲ್ಲ, ಈ ಪ್ರಪಂಚ ಉಂಟಾಗುವುದಕ್ಕಿಂತ ಮುಂಚೆ ಆತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಉಂಟು ಮಾಡಿ ನಾವು ಆತನಿಂದ ದೂರ ಸರಿದಾಗಲು ತನ್ನ ಮಗನನ್ನೇ ಬಲಿಯಾಗಿ ಅರ್ಪಿಸಿಕೊಟ್ಟು ನಮ್ಮನ್ನು ಯಥಾಸ್ಥಾನ ಮಾಡಿಸಿಕೊಟ್ಟನಲ್ಲ, ಆ ಪ್ರೀತಿಯಿಂದ ಅರ್ಥ ಆಗ್ತದೆ ಅಂತ. ತಿರುಗಿ ಹೇಳಬೇಕಾದ್ರೆ ಬಲಿ ಅನ್ನೋದು ದೇವರಿಗೆ ಅಲ್ಲ. ನಾವು ಡಿಮ್ಯಾಂಡ್ ಮಾಡಿದ್ವಿ, ಆಯ್ತಪ್ಪ ಅಂತ ಹೇಳಿ ಮಗನನ್ನೇ ಬಲಿಯಾಗಿ ನಮಗೆ ಕೊಟ್ಟನು, ಆತನು ತೆಗೆದುಕೊಂಡಿಲ್ಲ. ಅದನ್ನೇ ನಾನು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದೆ. ಸೊ ಹಾಗೆ ತನ್ನ ಪ್ರೀತಿಯನ್ನು ಸಾಬೀತುಪಡಿಸಿ ಆ ಬೆಳಕನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಯೋಹಾನ ಬರೀತಾನೆ. ಸೊ ಯೇಸು ಸ್ವಾಮಿಯ ಮೂಲಕ ದೇವರು ತಂದೆಯನ್ನು ಪ್ರಕಟಿಸಿದನು, ತಂದೆಯ ಪ್ರೀತಿಯನ್ನು ಕೊಟ್ಟನು, ಅದರ ಮುಖಾಂತರ ನಮ್ಮ ಗುರುತನ್ನು ಕೊಟ್ಟನು. ಆತನು ಈ ಲೋಕದಲ್ಲಿದ್ದಾಗ ಮಾಡಿದಂಥ ವಿಷಯ ಕಂಟಿನ್ಯೂ ಮಾಡುವುದಕ್ಕಾಗಿ ಆತನು ಇನ್ನೇನು ಶಿಲುಬೆಯನ್ನು ಅನುಭವಿಸಿ ಪುನರುತ್ಥಾನ ಹೊಂದಿ ಹೋಗಬೇಕು. ಆಗ ಶಿಷ್ಯರೊಂದಿಗೆ ಮಾತನಾಡಬೇಕಾದ್ರೆ ಶಿಷ್ಯರ ಮನಸ್ಥಿತಿಯನ್ನು ಅರಿತು ಆತನು ಹೇಳ್ತಾನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ.